ಮಂಡ್ಯ ಉಸ್ತುವಾರಿ ಸಚಿವರ ಮೇಲೆ ಗೋಲ್ಮಾಲ್ ಆರೋಪ ಕೇಳಿ ಬಂದಿದೆ. ನಿಖಿಲ್ ಅನ್ನ ಗೆಲ್ಲಿಸೋದಕ್ಕೋಸ್ಕರ ಮಂಡ್ಯದಲ್ಲಿ ಹಣದ ಹೊಳೆಯನ್ನ ಹರಿಸಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಗೋಲ್ಮಾಲ್ ಮಾಡಿ ಹಣವನ್ನ ತರ್ತಿದ್ದಾರಾ ಪುಟ್ಟರಾಜು ಅನ್ನುವ ಪ್ರಶ್ನೆ ಈಗ ಎದ್ದಿರುವಂತದ್ದು. ಯಾವ ಕಾರಣಕ್ಕೆ ಯಾವ ರೀತಿಯಾದಂತ ಗೋಲ್ಮಾಲ್ ಅನ್ನ ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ತೋರಿಸ್ತಾ ಇದೀವಿ. ಸಿಎಸ್ ಪುಟ್ಟರಾಜು ವಿರುದ್ಧ ಗಂಭೀರವಾದಂತ ಆರೋಪ ಈಗ ಕೇಳಿ ಬಂದಿದೆ. ಸಣ್ಣ ನೀರಾವರಿ ಇಲಾಖೆ ಹಣವನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಸಣ್ಣ ನೀರಾವರಿ ಸಚಿವರಾಗಿರುವಂತ ಪುಟ್ಟರಾಜು ಅವರು ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಇಲಾಖೆಯಿಂದ ಮಂಡ್ಯಕ್ಕೆ 2.5 ಕೋಟಿಯನ್ನ ನೀಡಲಾಗಿತ್ತು. ಯಾರೋ ಮಾಡಿದ ಕಾಮಗಾರಿಗೆ ಬೋಗಸ್ ಬಿಲ್ ಅನ್ನ ಸೃಷ್ಟಿ ಮಾಡಿದ್ದಾರಂತೆ. ಬೋಗಲ್ ಬಿಲ್ ಅನ್ನ ಸೃಷ್ಟಿಸಿ ಪುಟ್ಟರಾಜು ಅವರಿಂದ ಗೋಲ್ಮಾಲ್ ಅನ್ನ ಮಾಡಲಾಗಿದೆ ಅಂತ ಆರೋಪ ಕೇಳಿ ಬಂದಿದೆ. ಇಲ್ಲಿ ಸಚಿವರ ವಿರುದ್ಧ ಮುಕುಂದರಾವ್ ಭವಾನಿ ಮಠ ಅವರು ಆರೋಪವನ್ನ ಮಾಡಿರುವಂತದ್ದು. ಮುಕುಂದರಾವ್ ಭವಾನಿ ಮಠ ಅವರು ಬಿಜೆಪಿಯ ನಾಯಕರಲ್ಲ, ಇವರು ಕಾಂಗ್ರೆಸ್ನ ನಾಯಕರು. ಕಾಂಗ್ರೆಸ್ನ ನಾಯಕರೇ ಈಗ ಜೆಡಿಎಸ್ ನ ಸಚಿವನ ಮೇಲೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಎಸಿಬಿ ಮತ್ತು ಚುನಾವಣಾ ಅಧಿಕಾರಿ ಐಟಿಗೆ ದೂರನ್ನ ನೀಡಿದ್ದಾರೆ ಸಣ್ಣ ನೀರಾವರಿ ಸಚಿವರಾಗಿರುವಂತಹ ಪುಟ್ಟರಾಜು ಅವರ ಮೇಲೆ. ಸಣ್ಣ ನೀರಾವರಿ ಇಲಾಖೆ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಪುಟ್ಟರಾಜುರವರು ಮಠಾಧೀಶರು ಮಾಡಿದ ಕಾಮಗಾರಿಗೆ ಸರ್ಕಾರಿ ಅಧಿಕಾರಿಗಳು, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಬೋಗಸ್ ಬಿಲ್ಗಳನ್ನು ದಾಖಲಿಸಿ ಆ ಹಣವನ್ನು ಇವತ್ತು ಚುನಾವಣೆಗೆ ನೀಡ್ತಾ ಇರೋದು ಅಕ್ಷಮ್ಯ ಅಪರಾಧ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿದ್ರೆ ಇನ್ನೂ ಹೆಚ್ಚಿನ ಹಗರಣಗಳು ಹೊರಗೆ ಬರ್ತಾ ಇದೆ. ಕೊಪ್ಪಳ ಸಣ್ಣ ನೀರಾವರಿ ವಿಭಾಗದಿಂದ ನೇರವಾಗಿ ಹಣ ಮಂಡ್ಯಕ್ಕೆ ಹೋಗಿದೆ ಅಂತೇಳಿ ನಾನು ಇವತ್ತು ಆರೋಪ ಮಾಡಿ